ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಮ್ಮ ಫೇಮಸ್ ಅವರೆಕಾಳು ಸಾರು. ಇದು ಹಸಿ ಅವರೆಕಾಳಿಂದು ಸಾರು. ತುಂಬ ಅಥೆಂಟಿಕ್ ಸ್ಟೈಲಲ್ಲಿ ನಮ್ಮ ಅಜ್ಜಿ ಮತ್ತು ಅಮ್ಮ ಎಲ್ಲ ಮಾಡ್ತಾ ಇದ್ದಿದ್ದು ರೆಸಿಪಿ. ಅದನ್ನು ನಾನು ಕಲ್ತ್ಕೊಂಡಿದ್ದೀನಿ. ಇವಾಗ ಮಾಡೋಕ್ಕೆ ತೋರಿಸ್ತೀನಿ. ಡ್ರೈ ಪ್ಯಾನ್ಗೆ ಒಂದು ಈರುಳ್ಳಿ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ 8ರಿಂದ 10 ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಇದಕ್ಕೆ 1 ಸ್ಪೂನ್ ಗಸಗಸೆ, ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿ ಮತ್ತು 2 ಸ್ಪೂನು ಹಸಿ ಅವರೆಕಾಳು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಐ ವಿಲ್ ಅಲೋ ಇಟ್ ಟು ಕೂಲ್. ಚೆನ್ನಾಗಿ ಫ್ರೈ ಆಗಿದೆ. ಕೂಲ್ ಆದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊತಿದ್ದೀನಿ. ಇದೇ ಮಿಕ್ಸರ್ ಜಾರ್ಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸು: ಧನಿಯಾ ಬೀಜ 3/4 ಸ್ಪೂನು, ಜೀರಿಗೆ 3/4 ಸ್ಪೂನು, 1/4 ಸ್ಪೂನು ಹುರಿದಿರೋ ಮೆಂತ್ಯ, ಒಂದು ಅರ್ಧ ಸ್ಪೂನ್ ಅರಿಶಿನ, 1.5 ಸ್ಪೂನು ಹಸಿ ಖಾರದ ಪುಡಿ, 1.5 ಸ್ಪೂನು ಇದು ಸಾಂಬಾರ್ ಪೌಡರ್ ವಿತೌಟ್ ಚಿಲ್ಲೀಸ್, ಮತ್ತು ಅರ್ಧ ಸ್ಪೂನ್ ಕಡಲೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ. ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಚಮಚ ಸಾಸಿವೆ, 1 ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ನಾವು ಮಸಾಲೆ ಮಾಡ್ಕೊಂಡಿರೋದು ಹಾಕ್ಬಿಟ್ಟು ಅದು ಸ್ವಲ್ಪ ನೀರನ್ನು ಹಾಕಿ ಅದ್ರ ಜೊತೆಗೆ ಅವರೆಕಾಳನ್ನೂ ಅದ್ರ ಜೊತೆಲೇ ಹಾಕ್ಬಿಡ್ಬೇಕು. ಈಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಬೋದು. ಅವರೆಕಾಳು ಬೇಯೋಕ್ಕೆ ಮಿನಿಮಮ್ 4 ವಿಸಿಲ್ಸ್ ಆದರೂ ಆಗಬೇಕು. ಕುಕ್ಕರ್ ಕೂಲಾಗಿದೆ. ಈಗ ಇದಕ್ಕೊಂದು ಲಾಸ್ಟ್ ಇಂಗ್ರೀಡಿಯೆಂಟ್, ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣ ರಸ ಮಾಡ್ಕೊಂಡು ಹಾಕಿದ್ದೀನಿ. ಇದನ್ನು ಒಂದು ಸಲ ಕುದಿಸ್ಬಿಟ್ರೆ ಅವರೆಕಾಳು ಸಾರು ರೆಡಿ ಆಯಿತು. ಸಾರು ಕುದೀತಾ ಇದೆ. ಅವರೆಕಾಳು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಇದನ್ನು ಅನ್ನದ ಜೊತೆಲೂ ಊಟ ಮಾಡ್ಬೋದು, ಮುದ್ದೆ ಜೊತೆಲಂತೂ ಅಲ್ಟಿಮೇಟ್ ಬಿಡ್ರಿ. Okay, thank you for watching. Follow SKC Recipes for more such very special videos.